ನನ್ನ ಪ್ರಸಂಗದ ಪೀಠಿಕೆ ನೋಯಿಂಗ್ ಗಾಡ್ಸ್ ವೇಸ್, ದೇವರ ಮಾರ್ಗವನ್ನು ತಿಳಿದುಕೋ. ಅವನ ಮಾರ್ಗ ತಪ್ಪಿದ್ರೆ ಏನಾಗುತ್ತೆ? ಇಟ್ ಈಸ್ ವೆರಿ ಡೇಂಜರ್. ವೆನ್ ಯು ಆರ್ ಗೋಯಿಂಗ್ ಅವೇ ಫ್ರಮ್ ಗಾಡ್ಸ್ ವೇಸ್, that will be a dangerous in your life. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಪದೇ ಪದೇ ಧರ್ಮೋಪದೇಶ ಕಾಂಡ ಪುಸ್ತಕ ಅನ್ನೋದು ಡ್ಯೂಟ್ರಾನಮಿ ಅಂತ ಹೇಳಿದ್ರೆ ಎರಡನೇ ಆಜ್ಞೆ. ಯಾರಿಗೆ ಕೊಡ್ತಿರೋಂಥ ಆಜ್ಞೆ? ಎರಡನೇ ಆಜ್ಞೆ ಅನ್ನೋದು ಒಂದು ಗುಂಪಿನ ಜನರನ್ನು ಐಗುಪ್ತ ದೇಶದಿಂದ ದೇವರು ತನ್ನ ಭುಜಬಲ ಪರಾಕ್ರಮದಿಂದ ಅವರನ್ನ ಬಿಡಿಸಿ 40 ವರ್ಷ ಮರುಭೂಮಿಯಲ್ಲಿ ದೇವರು ನಡೆಸ್ಕೊಂಬರ್ತಾರೆ. ಮರುಭೂಮಿಯಲ್ಲಿ ಬಂದಂಥ ಜನ 400 ವರ್ಷಗಳ ದಾಸತ್ವದಲ್ಲಿದ್ದಂಥ ಜನರನ್ನು ಅವರ ಕಣ್ಣುನೀರು ದೇವರು ಕಂಡನು, ಅವರ ಮೊರೆಯನ್ನು ದೇವರು ಕೇಳಿದನು, ಅವರ ಕರೆಯನ್ನು ದೇವರು ಕೇಳಿದನು. ಅವರ ಕಷ್ಟದಿಂದ ಬಿಡಿಸಿ ಅವರನ್ನ ಐಗುಪ್ತ ದೇಶದಿಂದ ಕೆಂಪು ಸಮುದ್ರದ ಮಾರ್ಗವಾಗಿ ಅವರನ್ನ ಹೊರಗಡೆ ತರ್ತಾನೆ. 3 ದಿವಸದ ಯಾತ್ರೆಯ ನಂತರ ಮಾರಾ ಎನ್ನೋ ಸ್ಥಳಕ್ಕೆ ಬರ್ತಾರೆ. ಅದು ಅರಣ್ಯ ಪ್ರದೇಶ. ನೀರಿಗಾಗಿ ದಾಹ ಪಡ್ತಾರೆ. ಹತ್ತಿರದಿಂದ ಹೋಗಿ ನೀರು ಕುಡಿಯೋಕ್ಕೆ ಹೋದರೆ ಆ ನೀರು ಕಹಿಯಾಗಿರುತ್ತೆ. ಅವರು ಜನರಿಗೆ ಮೋಶೆಗೆ ವಿರುದ್ಧವಾಗಿ ಜನ ಗುಣಗುಟ್ತಾರೆ. ನಾವು ಐಗುಪ್ತ ದೇಶದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲದೆ ನಮ್ಮನ್ನು ಸಾಯಿಸ ಕರ್ಕೊಂಬಂದ. ಕೆಂಪು ಸಮುದ್ರದಿಂದ ಹಾದು ಬಂದು ಅದ್ಭುತಗಳನ್ನು ಕಂಡವರು, ದೇವರು ಮಾಡಿದ ಅನೇಕ ಮಹತ್ ಕಾರ್ಯಗಳನ್ನು ಅನುಭವದಲ್ಲಿ ಕಂಡವರು. ನಾನು ಬೆಳಗಿನ ಸರ್ವಿಸಲ್ಲಿ ಹೀಗೆ ಹೇಳಿದೆ, ಹೆಚ್ಚಾದ ಆಶೀರ್ವಾದವನ್ನು ಕಂಡವರು ಬೇಗನೆ ದೇವರನ್ನ ಜರಿದು ಬಿಡ್ತಾರೆ, ದೇವ್ರನ್ನ ತಳ್ಳಿಬಿಡ್ತಾರೆ, ದೇವ್ರನ್ನ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ. ದೇವ್ರು ಏನು ಮಾಡಿಬಿಟ್ರು ಅಂತ ಪ್ರಶ್ನೆ ಕೇಳ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ಜಸ್ಟ್ ಲೈಕ್ ಎ ಇಸ್ರಾಯೇಲಿಟ್ಸ್. ಅವರು ಇಸ್ರಾಯೇಲರು ಯಾವ ರೀತಿ ನಡ್ಕೊಂಡ್ರು ಅದೇ ರೀತಿಯಲ್ಲಿ ನಾನು ಮುಂದುವರಿಸ್ತೀನಿ. ಈ ಜನ ಐಗುಪ್ತ ದೇಶದಿಂದ ಮರುಭೂಮಿಯಲ್ಲಿ ಬಂದರು. ಮರುಭೂಮಿಯಲ್ಲಿ ದೇವರು ಅವರಿಗೆ ದಾಹ ಎಂದಾಗ ಬಂಡೆ ಸೀಳಿ ನೀರು ಕೊಡ್ತಾರೆ, ಮಾರವನ್ನು ಸಿಹಿಯಾಗಿ ಮಾಡ್ತಾರೆ. ಆವು ಚೇಳುಗಳಿಂದ ಇರುವ ಮರುಭೂಮಿ, ಯಾವುದು ಅವರನ್ನು ಮುಟ್ಟದಂತೆ. ಅವರ ವಸ್ತ್ರಗಳು ಜೀರ್ಣಿಸಲಿಲ್ಲ, ಅವರ ಕಾಲಿನ ಕೆರ ಸೌದು ಹೋಗಲಿಲ್ಲ, ಅವರಲ್ಲಿ ಒಬ್ಬ ಬದುಕಲನ್ನು ಇರಲಿಲ್ಲ, ಒಂದು ರೋಗಿ ಇರಲಿಲ್ಲ, ಒಂದು ಪೇಷಂಟ್ ಇರಲಿಲ್ಲ. ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಎಂಥ ಕಾಲ ಆದ್ರೂ ವಾತಾವರಣ ಅವ್ರಿಗೊಂದು ಫ್ಲೂ ಬರಲಿಲ್ಲ. ಸೋತ್ರ ಬರಲಿಲ್ಲ ನಿಮ್ಮಿಂದ, ಅವ್ರಿಗೊಂದು ಫ್ಲೂ ಬರಲಿಲ್ಲ, ಒಂದು ನೆಗಡಿ ಬರಲಿಲ್ಲ. ಅವರಲ್ಲಿ ಒಬ್ಬರು ಬಲಹೀನನಿರಲಿಲ್ಲ. ಇಷ್ಟು ಮನೋಹರವಾಗಿ ನಡೆಸ್ಕೊಂಡು ಬಂದ ಜನರನ್ನು ಒಂದು ಮಂಡಳಕ್ಕೆ ಬಂದಾಗ, ಒಂದು ಕಾಲಕ್ಕೆ ಬಂದಾಗ ಈ ಜನ ದೇವರಿಗೆ ವಿರುದ್ಧವಾಗಿ ಗುಣಗುಡ್ತಾರೆ. ದೇವರು ಈ ಜನರನ್ನು ನಾಶ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಹಾಗೆ 20 ವರ್ಷ ಪ್ರಾಯದ ಮೇಲಿರುವವರು ಅವರು ಯಾರು ವಾಗ್ದಾನದ ದೇಶವನ್ನು ಕಾಣೋದಿಲ್ಲ ಎಂದು ಹೇಳಿ ಅವರಿಗೆ ವಿರುದ್ಧವಾಗಿ ಉರಿಮಂಡಳ ಅಂತ ಅಂದರೆ ಈ ಹಾವು ಕಡಿದ್ರೆ ಶರೀರ ಪೂರ್ತಿ ಉರಿ ಆಗೋದು. ಈ ಹಾವಿನ ಪ್ರತ್ಯೇಕತೆ. ಸಾಧಾರಣವಾಗಿ ಹಾವು ಕಚ್ಚಿದ್ರೆ ವಿಷ ಬರುತ್ತೆ, ವಿಷ ಬಂದು ವಿಷ ಏರಿ ಸಾಯ್ತಾರೆ, ಒದ್ದಾಡಿ ಸಾಯ್ತಾರೆ, ಬಾಯಿಂದ ನೊರೆ ಬಂದು ಸಾಯ್ತಾರೆ, ಹಂಗೆ ಸಾಯ್ತಾರೆ. ಇದು ಹಂಗಲ್ಲ. ಉರಿಮಂಡಲ ಅಂದರೆ ಈ ಹಾವಿನ ಪ್ರತ್ಯೇಕತೆ, ನಿಮ್ಮ ಶರೀರ ಎಲ್ಲ ಬೆಂಕಿ ಉರಿದಂಗೆ ಉರಿಯುತ್ತೆ ಕಚ್ಚಿದ್ರೆ. ಇವರು ನರಳಿ ಸತ್ತರು, ಮರುಭೂಮಿಯಲ್ಲಿ ಸತ್ತರು. ನೆಕ್ಸ್ಟ್ ಒಂದು ಜನಾಂಗವನ್ನು ದೇವರು ಅವಿದ್ಯತ್ವ ತೋರಿಸಿದಂಥ, ಮೊಂಡುತನ ತೋರಿಸಿದಂಥ, ದೇವರ ಮಾತಿಗೆ ವಿಧಿಯರಾಗದೇ ಇರುವಂಥ ಒಂದು ಗುಂಪಿನ ಜನರನ್ನು ಮರುಭೂಮಿಯಲ್ಲೇ ದೇವರು ಅವರನ್ನು ನಾಶ ಮಾಡ್ತಾನೆ. ವಾಗ್ದಾನ ದೇಶದ ಕಡೆಗೆ ಯೋಶುವನ ಮೂಲಕ ಒಂದು ನೂತನ ತಲೆಮಾರನ್ನ ಕರ್ಕೊಂಡು ಹೋಗ್ತಾನೆ. ಆ ತಲೆಮಾರಿಗೆ ಬೇಕಾದ ಆಲೋಚನೆಯೇ ಧರ್ಮೋಪದೇಶ ಕಾಂಡ ಪುಸ್ತಕ 2ನೇ ಭಾಗ. ಅದು ಒಂದು ಸೀನಾಯಿ ಪರ್ವತದಲ್ಲಿ ದೇವರ ಮೋಶೆಯ ಮೂಲಕ ದಶಾಜ್ಞೆ ಕೊಟ್ಟು ನಡೆಸ್ತಾನೆ. 2ನೇ ಆಜ್ಞೆಯಾಗಿದೆ ಧರ್ಮೋಪದೇಶ ಕಾಂಡ ಪುಸ್ತಕ. ಅದಕ್ಕೆ ಡ್ಯೂಟ್ರಾನಮಿ ಅಂತೀವಿ. ಅಂದರೆ 2ನೇ ಆಜ್ಞೆಯಾಗಿರುತ್ತದೆ. ಈ ಜನರು ಈ ಆಜ್ಞೆಯಲ್ಲಿ
ಪ್ರತ್ಯೇಕವಾಗಿ ದೇವರು ಪದೇ ಪದೇ ಹೇಳುವ ಒಂದು ಮಾತು, ನನ್ನ ಜನರು ಅವರು ಮಾರ್ಗ ತಪ್ಪುತ್ತಾ ಇದ್ದಾರೆ, ಮಾರ್ಗ ಬಿಟ್ಟು ಹೋಗ್ತಾ ಇದ್ದಾರೆ, ಹೋಗಬೇಡ್ರಿ. ಡೋಂಟ್ ಗೋ ಅವೇ ಫ್ರಮ್ ಮೈ ವೇಸ್, ನನ್ನ ದಾರಿ ಬಿಟ್ಟು ಹೋಗಬೇಡ್ರಿ ಅಂತ ಅವರು ಕೇಳದೆ ಬಂದಾಗ ಅವರ ಮೇಲೆ ದೇವರು ಶಾಪವನ್ನು ಕಳಿಸ್ತಾನೆ. ವೆನ್ ಯು ಆರ್ ಡಿಸೊಬೀಡಿಯಂಟ್ ಟು ಗಾಡ್ಸ್ ವರ್ಡ್, ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗೆ ವಿರುದ್ಧವಾಗಿ ನೀನು ಯಾವಾಗ ನಡೀತೀಯೋ ಆಗ ಅಲ್ಲಿ ಶಾಪ ಬರುವಂಥದ್ದಾಗಿರುತ್ತದೆ. ಶಾಪ ಜನರ ಮೇಲೆ ಬರಲಿಕ್ಕೆ ಆರಂಭವಾಯಿತು. ನೀವು ಸತ್ಯವೇದ ಗ್ರಂಥದಲ್ಲಿ ನೋಡ್ರಿ, ಇವರು ಮಾರ್ಗ ತಪ್ಪಿದ್ರು. ಧರ್ಮೋಪದೇಶ ಕಾಂಡ ಪುಸ್ತಕ 9:16, ನೀವು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾಗಿ ಸುಮ್ಗೆ ಅಲ್ಲ ಇವರು ಶಾಪಗ್ರಸ್ತರಾಗೋದು, ಸುಮ್ಗೆ ಅಲ್ಲ ಇವ್ರನ್ನ ದೇವರು ಕರ್ಸ್ ಮಾಡೋದು. ಇವರು ದೇವರ ದೃಷ್ಟಿಯಲ್ಲಿ ಇವರು ದ್ರೋಹಿಗಳಾದರು. ಆಮೇಲೆ ಲೋಹದ ಬಸವನನ್ನು ಮಾಡಿಕೊಂಡು ಯೆಹೋವನು ನಿಮಗೆ ಆಜ್ಞಾಪಿಸಿದ್ದ ಮಾರ್ಗವನ್ನ ಬೇಗನೆ ಬಿಟ್ಟು ಹೋದದ್ದು ನನಗೆ ಕಂಡು ಬಂತು. ನೋಡಿದ್ರ, ದೇವರು ಸುಮ್ಮನೆ ಯಾರನ್ನು ಶಾಪಕ್ಕೆ ದೂಡೋದಿಲ್ಲ, ಸುಮ್ಮನೆ ಯಾರನ್ನು ಶಿಕ್ಷಿಸೋದಿಲ್ಲ. ಆಮೇಲೆ ಅವ್ರನ್ನ ಶಾಪಕ್ಕೆ ದೂಡ ಕಾರಣ ಅವ್ರ ದೇವರ ಮಾರ್ಗವನ್ನ ಬಿಟ್ಟು ಹೋದ್ರು. ದಾವೀದನೊಮ್ಮೆ ಪ್ರಾರ್ಥನೆ ಮಾಡ್ತಾನೆ. ದಾವೀದನು 2 ಸ್ಯಾಮುಯಲ್ 2 ಸಮುವೇಲನ ಪುಸ್ತಕ 2 ಸ್ಯಾಮುಯಲ್ ಚಾಪ್ಟರ್ 22:22, ಯೆಹೋವನ ಮಾರ್ಗವನ್ನು ಅನುಸರಿಸಿದನಲ್ಲ, ನನ್ನ ದೇವರನ್ನ ಬಿಟ್ಟು ದುಷ್ಟನಾಗಲಿಲ್ವಲ್ಲ. ನನಗೆ ಭಾಳ ಸಂತೋಷ ಏನಂದರೆ, ದಾವೀದನು ಅವನ ಜೀವನದಲ್ಲಿ ತಪ್ಪುಗಳು ಎಸಗಿದಂಥ ಮನುಷ್ಯ. ಅವನ ಜೀವನದಲ್ಲಿ ತಪ್ಪುಗಳನ್ನು ಮಾಡಿರುವಂಥ ವ್ಯಕ್ತಿನೇ. ಆದರೂ ದೇವರು ಅವನ ಕುರಿತು ಹೇಳೋದು, ಇವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ ಅಂತ. ಇವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ. ಕಾರಣ ಏನಂದರೆ, ಅವನಿಗೆ ಚೆನ್ನಾಗಿ ಗೊತ್ತು, ಮಿಸ್ಟೇಕ್ ಬಂದ್ರೂ, ತಪ್ಪು ಬಂದ್ರೂ ಅವನ ಫೋಕಸ್, ಅವನ ಗುರಿ ದೇವರ ಮಾರ್ಗದಲ್ಲೇ ನಿಲ್ಲಬೇಕು. ಇವತ್ತಗಲೊತ್ತಿನಲ್ಲಿ ಜೀವನದಲ್ಲಿ ಹಲ್ಲು ಇಲ್ಲು ಕೊರತೆಗಳು ಬರ್ಬೋದು, ಆದರೆ ಮಾರ್ಗ ತಪ್ಪಿ ಹೋಗಬೇಡ್ರಿ, ದೇವರ ಮಾರ್ಗದಲ್ಲಿ ನಿಂತ್ಕೊಳ್ರಿ. ಅದರಿಂದ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಹಲ್ಲೆಲೂಯ. ಅಲ್ಲಿಗೆ ನಿಲ್ಲಿಲ್ಲ. ಅವನ ತಲೆಮಾರು, ಅವನ ಮಗನಾದಂಥ ಸೊಲೊಮೋನ ಕುರಿತು ದೇವರು ಹೀಗೆ ಮಾತಾಡ್ತಾರೆ. 1 ಅರಸರುಗಳ ಪುಸ್ತಕ 1 Kings ಚಾಪ್ಟರ್ 3:14, 14ನೇ ವಾಕ್ಯ, 3:14. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನ ಹೆಚ್ಚಿಸುವೆನು. ಅಂದರೆ ದೇವರ ಮಾತಿನಲ್ಲಿ ನಡೆಯುವವರು, ದೇವರ ಮಾರ್ಗದಲ್ಲಿ ನಡೆಯುವವರಿಗೆ ದೀರ್ಘಾಯುಸ್ಸಿರುವಂಥದ್ದಾಗಿದೆ. ಡಾಕ್ಟ್ರು ಹೇಳ್ಬೋದು ನೀನು 3 ತಿಂಗಳು ಉಳಿಯೋದು ಅಂತ. ನೀನು ದೇವರ ಮಾರ್ಗದಲ್ಲಿ ನಡಿ, ಡಾಕ್ಟ್ರು ರಿಪೋರ್ಟನ್ನೇ ದೇವ್ರ ತಲೆ ಕೆಳಗಡೆ ಮಾಡ್ತಾನೆ. ಆಮೇಲೆ ಬೆಸ್ಟ್ ಉದಾಹರಣೆ ನಮ್ಮ ತಾಯಿ 1985ರಲ್ಲಿ ಇದೇ ESI ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ವೆಂಕಟೇಶ್ ಅವರು ಹೇಳಿದ್ರು, ನನ್ನ ತಾಯಿ 3 ತಿಂಗಳೇ ಉಳಿಯೋದು ಅಂತ. ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು, ಇಲ್ಲಾದರೆ ಸಾಯ್ತಾರೆ ಅಂತ. ನಮ್ಮ ತಂದೆ ದೇವ್ರ ಕೈ ಕೊಟ್ಬಿಟ್ಟು, ಉಳಿಸಿದ್ರೆ ಬದುಕಲಿ, ಇಲ್ಲಾದರೆ ದೇವ್ರು ನೋಡ್ಕೊಳ್ಳಿ. ಈತನ ಮಧ್ಯೆ ನಮ್ಮಮ್ಮ ದೇವ್ರನ್ನ ಕಂಡುಕೊಂಡ್ರು, ಆಲಯಕ್ಕೆ ಬಂದರು, ಸತ್ಯ ತಿಳ್ಕೊಂಡ್ರು, ಸತ್ಯಕ್ಕೆ ಸಮರ್ಪಿಸಿದ್ರು. ನಮ್ಮಮ್ಮನ್ನ ದೇವರು ಆ ರಾತ್ರಿನೇ ಆಪರೇಷನ್ ಥಿಯೇಟ್ರಲ್ಲ, ಪರಲೋಕದ ಆಪರೇಷನ್ ಥಿಯೇಟ್ರಲ್ಲಿ ನಮ್ಮ ಅಮ್ಮನ್ನ ದೇವರು ಸೌಖ್ಯ ಮಾಡಿದ್ರು. ಇವತ್ತು ನಮ್ಮ ತಾಯಿ 87 ವರ್ಷ ಆಗಿದ್ದಾರೆ. ಇವತ್ತು ಗುಂಡ್ಕಲ್ ಥರ ನಮ್ಮ ಜೊತೆನೇ ಫಸ್ಟ್ ಸರ್ವಿಸ್ಗೆ ಬಂದ್ಬಿಡ್ತಾರೆ. ಯಾಕೆ ಗೊತ್ತಾ? ಮಾರ್ಗವನ್ನು ಕಂಡುಕೊಂಡ್ರು. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ಮಾರ್ಗದಲ್ಲಿ, ತಂದೆ ನಡೆದ ಮಾರ್ಗದಲ್ಲಿ, ತಾಯಿ ನಡೆದ ಮಾರ್ಗದಲ್ಲಿ ನಿಮ್ಮ ತಲೆಮಾರು ನಡೆಯಲಿಕ್ಕೆ ಆರಂಭ ಮಾಡಿದ್ರೆ ಆಯುಸ್ಸು ಹೆಚ್ಚಾಗುವಂಥದ್ದಾಗಿದೆ. ಶಾರ್ಟ್ ರೂಟ್ ಆಲ್ವೇಸ್ ಶಾರ್ಟ್ ಲೈಫನ್ನು ತರುತ್ತೆ.
ಅಡ್ಡದಾರಿ ಯಾವಾಗಲೂ ನಿಮ್ಮ ಆಯುಸ್ಸನ್ನು ಮೊಟಕುಗೊಳಿಸುತ್ತೆ. ಶಾರ್ಟ್ ರೂಟ್ ಆಲ್ವೇಸ್ ಬ್ರಿಂಗ್ಸ್ ದ ಶಾರ್ಟ್ ಲೈಫ್. ನಿಮಗೆ ದೇವರ ಮಾರ್ಗದಲ್ಲಿ ನೀವು ನಡಿಬೇಕಾ, ನೇರ ಮಾರ್ಗ ಅದು ಯಾವಾಗಲೂ ಇಕ್ಕಟ್ಟಾಗಿರುತ್ತೆ, ಕಷ್ಟ ಆಗಿರುತ್ತೆ, ಪ್ರಯಾಸ ಆಗಿರುತ್ತೆ. ಇದರೆಲ್ಲ ಹಿಂಗೆಲ್ಲ ನಡೆಯೋಕ್ಕಾಗುತ್ತಾ ಅಂತ ಪ್ರಶ್ನೆ ಬರುತ್ತೆ. ನೀನು ಅದರಲ್ಲಿ ಹಿಡಿದು ನಿಲ್ಲು, ನಿನ್ನ ಆಯುಸ್ಸು ಹೆಚ್ಚಾಗುವಂಥದ್ದಾಗಿರುತ್ತೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ, ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ದೀರ್ಘಾಯುಸ್ ಬೇಕೇನೋರು ಮಾತ್ರ ಆಮೇಲೆ ಹೇಳ್ರಿ. ಎಷ್ಟು ವರ್ಷ ಬದುಕಬೇಕು ಅನ್ಕೊಂಡಿದ್ದೀರಾ? ಹಬ್ಬ ನಮ್ಮ ಸಭೆಗೆ ಇಂಥ ಹುಡುಗರೇ ಕೊಟ್ಟಿದ್ದೀನಿ ನೋಡ್ರಿ. ಎಲ್ಲ ಗಟ್ಟಿಯಾಗಿ ಹೇಳ್ತಾರೆ 120 ಅಂತ. ಈಗ ಸಂಶಯನೇ ಇಲ್ಲ. ಮುಂಚೆ ಅಯ್ಯೋ 70 ಹೆಚ್ಚಂದರೆ 80 ಪಾಸ್ಟ್ರೆ, ಅದು ಊರು ಹೋಗಿ ಕಾಡು ಬಾ ಅನ್ನತ್ತೆ. ಅಷ್ಟರಲ್ಲಿ ಬೋಲ್ಟ್ ನಟ್ ಎಲ್ಲ ಲೂಸ್ ಆಗಿಬಿಟ್ಟಿರುತ್ತೆ, ಗ್ರೀಸಿಂಗ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಓವರ್ ಆಯಿಲಿಂಗ್ ಮಾಡಬೇಕು, ಸೋತ್ರ ಸಾಕು ಆಗ್ಬಿಡುತ್ತೆ ಅಂತ. ಆಮೇಲೆ ಈಗ ನೋಡ್ರಿ ಏನು ಸಂತೋಷವಾಗಿ ಹೇಳಿದ 120 ಅಂತಾರೆ. ಆಮೇಲೆ ವಾಕ್ಯವನ್ನು ನಂಬ್ರಿ, ವಾಕ್ಯನ ಗಟ್ಟಿಯಾಗಿ ಹಿಡ್ಕೊಳ್ರಿ, ಮಿಕ್ಕಿ ದೇವ್ರು ನಡೆಸ್ತಾರೆ. ಸೊಲೊಮೋನನಿಗೆ ದೇವರು ಹೇಳ್ತಾನೆ, ನಿನ್ನ ತಂದೆಯಾದ ದಾವೀದನು ನನ್ನ ಮಾರ್ಗದಲ್ಲಿ ನಡೆದ ಹಾಗೆ ನೀನು ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆಯುವುದಾದರೆ ನಿನ್ನ ಆಯುಸ್ಸನ್ನು ನಾನು ಹೆಚ್ಚಿಸುವೆನು. ಇವತ್ತು ದೇವರು ಕೆಲವರ ಆಯುಸ್ಸುಗಳನ್ನು ಹೆಚ್ಚಿಸುವಂತನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಅಲ್ಪಾಯುಸ್ಸನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ನಾನು ಮಕ್ಕಳನ್ನು ಮರಿಮಕ್ಕಳನ್ನು ನಾನು ಕಾಣ್ತೇನೆ. 4-5 ತಲೆಮಾರುಗಳನ್ನು ಕಾಣುವ ಭಾಗ್ಯ ದೇವರು ನನಗೆ ಕೊಡ್ತಾನೆ. ನಾನು ದೀರ್ಘಾಯುಸ್ಸುಳ್ಳವನು, ಆರೋಗ್ಯವುಳ್ಳವನು. ಬಿಕಾಸ್ ಐ ಆಮ್ ವಾಕಿಂಗ್ ಇನ್ ದ ವೇಸ್ ಆಫ್ ಗಾಡ್. ದೇವರ ಮಾರ್ಗದಲ್ಲಿ ನಡೀತೀನಿ. ಆಮೇ ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ದೇವರ ಮಾರ್ಗದಲ್ಲಿ ನಡೆದ್ರೆ ಆಯುಸ್ ಹೆಚ್ಚು ಅಂತ. ದೇವರ ಮಾರ್ಗದಲ್ಲಿ ನಡೆದ್ರೆ ಏನು ಹೆಚ್ಚು? ಆಯುಸ್ ಹೆಚ್ಚು. ನಾವು ದೇವರ ಮಾರ್ಗ ಕಂಡುಹಿಡಿಯೋದ್ರಲ್ಲಿ ನಮ್ಮ ಬುದ್ಧಿಮಂಡಲಕ್ಕೆ ಹೆಚ್ಚು ಕೆಲಸ ಕೊಡ್ತೀವಿ, ಒತ್ತಡ ಕೊಡ್ತೀವಿ. ನಮಗೇನು ತೋಚುತ್ತೋ ನಾವು ಅದೆಲ್ಲ ಲೆಕ್ಕಾಚಾರ ಹಾಕಿ ಗುಣಿಸಿ ಕಳೆದು ಭಾಗಾಕಾರ ಮಾಡಿ ಲಾಸ್ಟಲ್ಲಿ ದೇವ್ರನ್ನ ಇಲ್ಲಿಗೆ ತಂದು ನಿಲ್ಲಿಸ್ಬಿಟ್ಟು ಇಷ್ಟೆಲ್ಲ ದೇವ್ರು ಮಾಡ್ಬೋದು, ಇನ್ನು ಮುಂದಕ್ಕೆ ದೇವ್ರಿಗೆ ಮಾಡೋಕ್ಕಾಗಲ್ಲ ಅನ್ನೋ ಭಾವನೆ ಅಲ್ಲಿ ನಾವು ದೇವ್ರನ್ನೂ ಚಿತ್ರೀಕರಿಸ್ಬಿಡ್ತೀವಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಕೀರ್ತನೆ 77:19, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ. ನೀನು ಎಲ್ಲಿ ದಾರಿ ಮಾಡಿದೀಯಾ, ಮಾರ್ಗ ಮಾಡಿದೀಯಾ? ಯಾರಾದರೂ ಸಮುದ್ರದಲ್ಲಿ ಮಾರ್ಗ ಹುಡ್ಕೊಂಡು ಹೋಗಿದ್ದೀರಾ? ಸ್ತೋತ್ರ. ನೋಡ್ರಿ, ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 11:33 ನಾನು ಓದಿದೆ. ಆ ವಾಕ್ಯದ ಅದರ ಗ್ರೀಕ್ ಭಾಷೆಯಲ್ಲಿ, ಅದರ ಮೂಲ ಭಾಷೆಯಲ್ಲಿ ಅರ್ಥ ಹೀಗೆ ಬರುತ್ತೆ, ಯಾರಿಗೂ ದೇವರ ಹೆಜ್ಜೆಯ ಗುರುತನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತ. ದೇವರು ಸಮುದ್ರದಲ್ಲಿ ಮಾರ್ಗ ಮಾಡಿದರೆ ಯಾರಿಗೆ ಗುರುತು ಹಿಡಿತಾರೆ? ಸಮುದ್ರದಲ್ಲಿ ನೀವು ನಡ್ಕೊಂಡು ಹೋದ್ರ ದೇವರು ಆ ಮಾರ್ಗವಾಗಿ ಹೋಗಿರೋದು ಮಾರ್ಗಕ್ಕೆ ಗುರುತೇ ಇಲ್ಲ ಅಲ್ಲಿ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಸಮುದ್ರದಲ್ಲಿ ಏನು ಮಾಡಿದಿ? ಮಾರ್ಗ ಮಾಡಿದಿ. ಆಮೇಲೆ ಮಹಾ ಜಲರಾಶಿಗಳನ್ನು ದಾಟಿದಿ. ನೀನು ಮಹಾ ಜಲರಾಶಿಗಳನ್ನು ಏನು ಮಾಡಿದ್ಯಾ? ದಾಟಬೇಕಾದ್ರೆ ಏನು ಮಾಡಬೇಕು? ಹೆಜ್ಜೆ ಇಡಲೇಬೇಕಲ್ಲ. ಆಮೇಲೆ ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ಅಸಾಧ್ಯ ದೇವ್ರ ಮಾರ್ಗ ಕಂಡುಹಿಡಿಯೋದಕ್ಕೆ, ಅಸಾಧ್ಯವಾದ ಕಾರ್ಯ. ಆದರೂ ದೇವರು ನಿನಗೋಸ್ಕರ ಮಾರ್ಗವನ್ನು ಸಮುದ್ರದಲ್ಲಿ ಮಾಡಿದ್ದಾನೆ. ಅದರ ಅರ್ಥ, ನೀನು ನೋಡುವಾಗ ನಿನಗೆ ಕಾಣೋದು ಸಮುದ್ರ, ಆದರೆ ನಿನ್ನ ದೇವರು ಹೇಳ್ತಾನೆ, ನಿನ್ನ ಮಾರ್ಗವಲ್ಲ ನನ್ನ ಮಾರ್ಗ, ನನ್ನ ಮಾರ್ಗ ಅದರ ತಲೆ ಅದಿಯಲ್ಲಿದೆ. ಅದರ ಅರ್ಥ, ನಿನಗೆ ಸಮುದ್ರ ಕಾಣುತ್ತೆ, ನನ್ನ ದೇವರು ಹೇಳ್ತಾನೆ ಇದು ನಿನ್ನ ಮಾರ್ಗವಾಗಿದೆ. ಅದಕ್ಕೆ ಹೇಳೋದು, ನಿನ್ನ ಮಾರ್ಗ ದೇವರ ಮಾರ್ಗ ಉನ್ನತವಾಗಿದೆ. ಯು ಕೆನಾಟ್ ಕಂಪೇರ್. ನೀನು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಹಲೋ, ಇದ್ದೀರಾ ನನ್ನ ಜೊತೆ? ಅದಕ್ಕೆ ದೇವರು ಹೇಳಿದ್ದು ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ ಅಂತ. ಇನ್ನು ಬುಕ್ ಆಫ್ ಐಷಿಯಾ ಚಾಪ್ಟರ್ 49:11,
ನನ್ನ ಸೃಷ್ಟಿಯ ಬೆಟ್ಟಗಳನ್ನೆಲ್ಲ ಸಮದಾರಿಯನ್ನಾಗಿ ಮಾಡಿ ನನ್ನ ರಾಜ್ಯ ಮಾರ್ಗಗಳನ್ನು ಎತ್ತರಿಸುವೆನು. ನೋಡಿ, ಗಮನಿಸ್ರಿ, ಇಂಪಾಸಿಬಲ್ ಸಿಚುವೇಶನ್ ಆಫ್ ಯುವರ್ ಲೈಫ್, ಗಾಡ್ ಸೇಸ್ ಐ ಹ್ಯಾವ್ ಗಾಟ್ ಎ ವೇ ಥ್ರೂ. ನಿನಗೆ ಯಾವುದು ಅಸಾಧಾರಣವಾಗಿದೆಯೋ, ನಿನಗೆ ಯಾವುದು ಟಫ್ ಸಿಚುವೇಶನ್ ಆಗಿದೆಯೋ, ಹೈಲಿ ಇಂಪಾಸಿಬಲ್, ಅಸಾಧ್ಯ ಎನ್ನುವಂಥ ಅಂಥ ಸಂದರ್ಭದಲ್ಲಿ ನಾನು ನಿನಗೆ ಅದ್ರ ಒಳಗಡೆನೆ ಮಾರ್ಗ ಸಿದ್ಧ ಮಾಡಿದ್ದೀನಿ ಅಂತ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳು, ನನ್ನ ಸೃಷ್ಟಿಯ ಬೆಟ್ಟಗಳೆಲ್ಲ ಸಮದಾರಿಯನ್ನಾಗಿ ಮಾಡಿ ನನ್ನ ರಾಜ ಮಾರ್ಗವನ್ನು ಎತ್ತರಿಸುವೆನು. ಅಂದರೆ ಬೆಟ್ಟ ನೀನು ಮುಂದೆ ಕಾಣ್ದಾಗ ಬೆಟ್ಟ, ದೇವರು ಹೇಳ್ತಾನೆ ಈ ಬೆಟ್ಟನೇ ನಿನ್ನ ಮಾರ್ಗ ಅಂತ. ಅದರ ಅರ್ಥ, ಇವತ್ತು ವಾಟ್ ಎವರ್ ದ ಸರ್ಕಮ್ಸ್ಟಾನ್ಸಸ್ ಆರ್ ಯು ಗೋಯಿಂಗ್ ಥ್ರೂ, ನೀನು ಯಾವ ತೊಂದರೆಯಲ್ಲಿ ಹಾದು ಹೋಗ್ತಾ ಇದೆಯೋ, ಯಾವ ಪ್ರಾಬ್ಲಮಲ್ಲಿ ಹಾದು ಹೋಗ್ತಾ ಇದೆಯೋ, ನಿಂದೇನೋ ಕಷ್ಟನೋ ಪ್ರಯಾಸನೋ ರೋಗನೋ ಸಾಲನೋ ಬೆಂದನೋ ಎಂಥ ಕಥೆಗಳೇ ಆಗಿರಲಿ, ದೇವರು ಹೇಳ್ತಾನೆ ಇವತ್ತು ನಿನಗೆ ಬೆಟ್ಟದ ರೂಪದಲ್ಲಿ ಅದು ಕಾಣ್ತಾ ಇದೆ. ಆದರೆ ಆ ಬೆಟ್ಟದಲ್ಲೇ, ಅದೇ ಕಷ್ಟಗಳ ಮಧ್ಯದಲ್ಲೇ ನಾನು ನಿನಗಾಗಿ ದಾರಿ ಸಿದ್ಧ ಮಾಡ್ತೇನೆ, ಬೆಟ್ಟಗಳನ್ನು ಸಮದಾರಿಯನ್ನಾಗಿ. ಹಾಗಾದರೆ ನಿನ್ನ ಪ್ರಾಬ್ಲಮ್ ಆಗಿ ನೀವು ನೋಡಬೇಡ, ಅದರಲ್ಲಿ ಇರುವ ದೇವರ ಮಾರ್ಗವನ್ನು ಕಂಡುಕೋ, ದೇವರ ಮಾರ್ಗವನ್ನು ಕಂಡುಕೋ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಭಾಳ ತಲೆನೋವಾಗಿದ್ದೆ. ನಮ್ಮ ತಾಯಿಗೆ ಭಾಳ ತಲೆನೋವಾಗಿದ್ದೆ. ಆದರೆ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಈ ತಲೆನೋವು ಇವತ್ತು ಪಾಸ್ಟ್ರು. ಇವತ್ತು ನಿಮಗೆ ಯಾವುದು ಪ್ರಾಬ್ಲಮ್ ಅಂತ ಇದೆಯೋ ಆ ಪ್ರಾಬ್ಲಮೇ ನಿಮಗೊಂದು ದಾರಿ ಅಂತ ದೇವರು ಹೇಳ್ತಾರೆ. ಅಲ್ಲಿ ನಿಮ್ಮ ಭವಿಷ್ಯ ಇದೆ, ಅಲ್ಲಿ ನಿಮ್ಮ ಡೆಸ್ಟಿನಿ ಇದೆ. ಕಮ್ ಆನ್ somebody shout hallelujah. ನೀನು ಸಾಲಗಾರನಾಗಿರ್ಬೋದು, ಆ ಸಾಲ ನಿನಗೊಂದು ತಲೆನೋವಾಗಿರ್ಬೋದು, ಅದು ನಿನ್ನ ಬೆಟ್ಟದಂತೆ ಕಾಡ್ತಾ ಇರ್ಬೋದು. ದೇವರು ಹೇಳ್ತಾನೆ ಆ ಬೆಟ್ಟವನ್ನು ದಾರಿ ಮಾಡಿ ನಾನು ನಿನಗಾಗಿ ಮಾರ್ಗ ಸಿದ್ಧ ಮಾಡಿ, ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಆಮೇಲೆ ಡೋಂಟ್ ಹೈಲೈಟ್ ಪ್ರಾಬ್ಲಮ್ ಆಗಿ ಹೈಲೈಟ್ ಮಾಡಿಬಿಡ್ತೀವಿ ನಾವು. ನಮಗಿರೋಂಥ ಪ್ರಾಬ್ಲಮ್ ಅದೇ. ವಿ ಹ್ಯಾವ್ ದ ಮೇನ್ ಇಶ್ಯೂ. ನಮಗಿರೋ ಸಮಸ್ಯೆ ಅದೇ. ನಮ್ಮ ಸಮಸ್ಯೆ ಏನು? ಬೆಟ್ಟದಂತೆ ನೋಡ್ತೀವಿ ಬೆಟ್ಟನ. ಆದರೆ ನೋಡ್ರಿ, ಜಕರ್ಯ 4:7 ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ಇವತ್ತು ನೀವು ಕೇಳಬೇಕು ಇದೇ ಪ್ರಶ್ನೆ. ಹೇ ತೊಂದರೆಯೇ, ನೀನು ಯಾರು? ಡಾಕ್ಟ್ರ್ ಹೇಳ್ತಾನೆ ನೀನು ಕ್ಯಾನ್ಸರ್ ಇದೆ. ಕ್ಯಾನ್ಸರ್ ನೋಡ್ಬಿಟ್ಟಲ್ಲ, ಕ್ಯಾನ್ಸರೇ ನೀನು ಯಾರು? ನಾವು ಹಂಗಲ್ಲ, ಉಲ್ಟಾ ಹೊಡೆಯೋದು. ಕ್ಯಾನ್ಸರಾ? ಅಯ್ಯೋ ಕ್ಯಾನ್ಸರ್ ಅಂತೆ. ಕ್ಯಾನ್ಸರ್ ಮಲಗಿರೋ ಕ್ಯಾನ್ಸರ್ನ ಇವರೇ ಪಡೆದು ಎಬ್ಬಿಸ್ತಾರೆ. ಎದ್ದಾಳು, ಯಾಕೆ ಊರವ್ರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತಾರೆ, ಕ್ಯಾನ್ಸರ್ ಅಂತೆ. ಅಯ್ಯೋ ಸರೋಜಮ್ಮವ್ರೆ ಏನು ಹೇಳೋದು, ಕ್ಯಾನ್ಸರ್ ಅಂತೆ. ಹೌದೇನ್ರಿ? ಅವರು 4 ಜನಕ್ಕೆ ಸರೋಜಮ್ಮನಿಗೆ ಕ್ಯಾನ್ಸರ್ ಅಂತೆ. ಊರವರೆಲ್ಲ ಬಂದಾಗ ಇವರೆಲ್ಲ ಬಂದ್ಬಿಟ್ಟು, ಅಯ್ಯೋ ಸರೋಜಮ್ಮವ್ರೆ ನಿಮಗೆ ಹಂಗೆ ಆಗಬಾರ್ದಾಯ್ತು, ನಿಮ್ಮ ಕ್ಯಾನ್ಸರ್ ಆಗಿ ಬರಬಾರ್ದಾಗಿತ್ತು ಬಿಡಿ. ಕ್ಯಾನ್ಸರ್ ಅಲ್ದಿರ ಇನ್ನೆಂತಾಗಿ ಬರಬೇಕು? ಮಾತಾಡುವಾಗ ಏನೇನೋ ಮಾತಾಡ್ಬಿಡ್ತಾರೆ. ನಾನು ಹೇಳ್ತೀನಿ, ಈ ಬೆಟ್ಟವೇ ನಿನಗೆ ದಾರಿ. ಇವತ್ತೊಂದು ಪಕ್ಷ ನೀನು ರೋಗಿ ಆಗಿದ್ರೆ, ಆ ದೇವರು ನಿನ್ನನ್ನು ರೋಗ ಸೌಖ್ಯ ಮಾಡೋದು ಮಾತ್ರ ಅಲ್ಲ, ನೀನು ರೋಗಿಗಳನ್ನು ಸೌಖ್ಯ ಮಾಡೋ ವರವನ್ನೇ ದೇವರು ನಿನಗೆ ಕೊಡ್ತಾನೆ. ದ್ಯಾಟ್ ಈಸ್ ದ ವೇ. ಈ ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ, ಬೆಂದಿಸಿದವರನ್ನು ಬೆಂದಿಸುವ ಅಧಿಕಾರ ಅಂತ. ಯೋಸೇಫನ ಕುರಿತು ಹೇಳುವಂಥ ಮಾತದು. ಯೋಸೇಫನ ಕುರಿತು ಹೇಳುವಂಥ ಮಾತು. ಒಂದು ಸಾರಿ ಯಾರು ಯೋಸೇಫನನ್ನು ಬೆಂದಿಸಿದ್ರು ಅವ್ರನ್ನೇ ಅರೆಸ್ಟ್ ಮಾಡೋ ಅಧಿಕಾರ ಯೋಸೇಫನ ದೇವ್ರು ಕೊಟ್ಟರು.
ಹೆಂಗೆ ಕೊಟ್ಟರು? ಫಸ್ಟ್ ಇವನನ್ನು ಪೋತಿಫೆರನ ಮನೆಯಿಂದ ಕೋಳ ಕರ್ಕೊಂಡೋದ್ರು. ಕರ್ಕೊಂಡೋದ್ರ ಸೋತ್ರ. ಪ್ರೈಮ್ ಮಿನಿಸ್ಟರ್ ಆದಾಗ ಯಾವನು ಕರ್ಕೊಂಡೋದ್ನೋ ಅವನಿಗೆ ಬೇಡಿ ಹಾಕ್ರೋ ಅಂತ ಹೇಳೋ ಅಧಿಕಾರ ಈಗ ದೇವ್ರು ಕೊಟ್ಟರು. ಅವ್ರಿಗೆ ಅರ್ಥ ಆಗಲಿಲ್ಲ. ಟ್ಯೂಬ್ಲೈಟ್ಗಳು ನೀವು. ನಿಮ್ಮ ಮುಂದೆ ಇರುವ ಪ್ರಾಬ್ಲಮ್ ದೇವರು ಸೃಷ್ಟಿ ಮಾಡಿರುವ ಬೆಟ್ಟಗಳು, ಅದು ಸಮದಾರಿ ಆಗುತ್ತೆ. ವಾಟ್ ಎವರ್ ದ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಥ್ರೂ ಟುಡೇ, that will becoming your destiny, that will become your future. ಅದು ನಿಮ್ಮ ಭವಿಷ್ಯವಾಗಿರುತ್ತೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ನಾನು ಅದ್ರ ಮೇಲೆ ಬರ್ತೇನೆ, ನಾನು ಅದನ್ನು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಮಾಡ್ಕೋತೀನಿ, ಅದು ನಾನು ಏರುವ ಮೆಟ್ಟಲಾಗಿ ಅದನ್ನು ಮಾಡ್ಕೋತೀನಿ. ಅದು ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಏ ಬೆಟ್ಟವೇ ನೀನು ಯಾರು, ನೀನು ಯಾರು? ಆಮೇಲೆ ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವೆ. ನೆಲಸಮ ಆಗುವೆ. ರವಿ ಮುಂದೆ ನೆಲಸಮ. ನಿಮ್ಮ ಹೆಸರು ನೀವು ಬೇಕಾದ್ರೆ ಹೇಳ್ಕೊಳ್ರಿ, ನಿಮ್ಮ ಪರ ನಾನೇ ಕೇಳಲಿ. ಮೈಕಲ್ ಮುಂದೆ, ಅರುಣ್ ಮುಂದೆ, ರವಿ ಮುಂದೆ, ಮಂಗಳ ಮುಂದೆ. ಸೋತ್ರ ಸೋತ್ರ. ನಿಮ್ಮ ಹೆಸರು ನೀವು ಹೇಳ್ರಿ. ಇವತ್ತು ನನ್ನ ಕಾಡ್ತಾ ಇರುವಂತ ಪ್ರಾಬ್ಲಮ್ಸ್, ಆ ಬೆಟ್ಟಗಳು ಯೇಸುವಿನ ನಾಮದಲ್ಲಿ ಜನ ನೋಡಿದ್ರೆ ಬೆಟ್ಟ 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 ಬೆಟ್ಟ, ಗೋಡೆ 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 ಗೋಡೆ, ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್. ಅಯ್ಯೋ ಅಯ್ಯೋ ಕಷ್ಟ ಕಷ್ಟ ಕಷ್ಟ, ಹೋರಾಟ ಹೋರಾಟ ಹೋರಾಟ. ಅಯ್ಯೋ ನಾನು ಏನು ಹೇಳಿರಿ, ನಮ್ಮ ಜೀವನ ಪರ್ಯಂತ ಹೋರಾಟ ಹೋರಾಟ ಹೋರಾಟ. ನೀನು ನೋಡಿದಾಗ ಹೋರಾಟ, ನೀನು ನೋಡಿದಾಗ ಬೆಟ್ಟ, ನೀನು ನೋಡಿದಾಗ ಅದು ಕಷ್ಟ, ಗೋಡೆ ಅಡ್ಡಗೋಡೆ, ದಾರಿ ಇಲ್ಲ, ದಾರಿ ಮುಚ್ಚೋಗಿದೆ. ಆದರೆ ದೇವರು ಹೇಳ್ತಾನೆ ನಿನ್ನ ಪರಿಹಾರ, ನಿನ್ನ ಮಾರ್ಗ ಇದೇ ಬೆಟ್ಟ, ಇದೇ. ನಿನ್ನ ಆಲೋಚನೆ ಅಲ್ಲ ದೇವರ ಆಲೋಚನೆ, ನಿನ್ನ ಮಾರ್ಗವಲ್ಲ ದೇವರ ಮಾರ್ಗ. ಎಷ್ಟು ಜನ ನಂಬುತ್ತೀರಾ? ನೀನು ಹಾಕೋ ಮಾರ್ಗ ಅಲ್ಲ ದೇವರು ನೋಡ್ತಾ ಇರೋದು. ದೇವರು ಸಮುದ್ರದ ತಳಭಾಗದಲ್ಲೂ ಅವನ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಆಮೇಲೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 51:10. ಸಮುದ್ರವನ್ನು, ಮಹಾಸಾಗರದ ಜಲರಾಶಿಯನ್ನು ಬತ್ತಿಸಿ ವಿಮುಕ್ತ ಜನರು ಹಾದು ಹೋಗುವುದಕ್ಕೆ ಸಮುದ್ರದ ತಳವನ್ನು ಮಾರ್ಗವನ್ನಾಗಿ ಮಾಡಿದ ಬಾಹು ನೀನೇ, ನೀನೇ. ಹೌದು. ಸಮುದ್ರದ ಮಹಾಸಾಗರದ ಜಲರಾಶಿಗಳನ್ನು ಬತ್ತಿಸಿ ಅಂದರೆ where there is no way, God will make a way. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ, ನಂಗೆ ಭಾಳ ಇಷ್ಟ ಅಂದರೆ ಐಗುಪ್ತ ದೇಶದಲ್ಲಿ ಇವರಿದ್ದಾಗ ಹೆಂಗಿದ್ರು? ದಾಸತ್ವದಲ್ಲಿದ್ದರು. ಸಂಬಳನೂ ಕೊಡ್ತಿರ್ಲಿಲ್ಲ, ಇಟ್ಕೆ ಸುಡಿಸೋರು, ರಾತ್ರಿ ಹಗಲು ಪ್ರೊಡಕ್ಷನ್ ಮೇಲೆ ಪ್ರೊಡಕ್ಷನ್. ಕಡಿಮೆ ಆದರೆ ಚಾಟಿ ತಗೊಂಡು ಹೊಡಿಯೋರು. ಓಕೆ, ಊಟಕ್ಕಾದ್ರೆ ದುಡ್ಡು ಕೊಡ್ರಿ, ಅಡ್ವಾನ್ಸ್ ಕೊಡ್ರಿ, ಏನು ಕೊಡಲ್ಲ. ಸೋತ್ರ. ಬಿಟ್ಟು ಹೋಗೋಣ ಅಂದರೆ ಹೋಗಂಗಿಲ್ಲ, ಕೆಲಸ ಮಾಡಲ್ಲ ಅಂದರೆ ಒದೆಗಳು ಬೀಳುತ್ತೆ, ಸಂಬಳ ಕೊಡಿ ಅಂದರೆ ಮಾತ್ರ ಕೊಡಲ್ಲ. ಈ ಜನರ ಕಣ್ಣು ನೀರು ದೇವ್ರ ಕಂಡನು. ಆಮೇಲೆ ಇವ್ರನ್ನ ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ಇವರು ದಾಸತ್ವದಲ್ಲಿ ಇದ್ದವರು ವಾಪಸ್ ಹೋಗ್ಬೇಕಾದ್ರೆ ಇವ್ರಿಗಿದ್ದಷ್ಟು ಸಂಪತ್ತು ಐಗುಪ್ತ ದೇಶದಲ್ಲಿ ಇದ್ದವ್ರಿಗೂ ಇರಲಿಲ್ವಂತೆ. ಭಯಂಕರ. ನೀವು ಬೈಬಲ್ ಓದುವಾಗ ಯೋಚನೆ ಮಾಡ್ರಿ, ಇವ್ರ ಮೇಲೆ ಇವ್ರಿಗೆ ಇಷ್ಟು ಭಯ ಬರೋ ಕಾರಣ ಏನು? ಐಗುಪ್ತ ಜನರಿಗೆ ಇಸ್ರಾಯೇಲ್ ಜನರ ಮೇಲೆ ಭಯ ಬರೋದಕ್ಕೆ ಕಾರಣ ಏನು? ಓದಿ ವಾಕ್ಯ 1ನೇ ಅಧ್ಯಾಯ, ವಿಮೋಚನಾ ಕಾಂಡ ಪುಸ್ತಕ 12ನೇ ವಾಕ್ಯ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು, ಎಷ್ಟು ಉಪದ್ರವ ಪಡಿಸಿದ್ರು, ಅತ್ಯಧಿಕವಾಗಿ ಹೆಚ್ಚಿ. ಹೆಂಗೆ ಅತ್ಯಧಿಕವಾಗಿ ಹೆಚ್ಚು ಅಂದರೆ ಹೆಂಗತ್ತ? ಮಕ್ಕಳು ಮರಿ ಮಕ್ಕಳಲ್ಲ, ದನ ಕುರಿ ಒಂಟೆ
ಕತ್ತೆ, ಕೋಳಿ, ಸ್ತೋತ್ರ, ಎಲ್ಲ ಮೃಗ ಸಂಪತ್ತುಗಳು ಎಲ್ಲ ಹೆಚ್ಚುತ್ತಾ ಇದೆ. ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು. ಅವ್ರಿಗೆ ಭಯ ಬಂದಿದ್ದ ಕಾರಣ ಏನು ಗೊತ್ತಾ? ಇವ್ರು ಹಿಂಗೆ ಬೆಳೆದ್ರೆ ಸ್ತೋತ್ರ ನೋಡಿದ್ರೆ ದಿನ ದಿನ ಹೆಚ್ಚಾಗ್ತಾ ಇದ್ದಾರೆ. ಹೆಂಗ್ ಹೆಚ್ಚಾಗ್ತಾ ಇದ್ದಾರೆ ಸ್ತೋತ್ರ. ಈ ಜನ ಬೆಳೆದು ಬಂದರು, ಹೆಚ್ಚಾದರು. ಐಗುಪ್ತರಿಗೆ ಭಯ ಉಂಟಾಯಿತು, ಹೆದರಿಕೆ ಉಂಟಾಯಿತು. ಇವರು, ನಾನು ಕೇಳ್ತೀನಿ, ದಾಸತ್ವದಿಂದ ಬಿಟ್ಟು ಹೋಗೋ ಟೈಮಲ್ಲಿ ಯಾರಾದರೂ ಏನಮ್ಮ ಹೋಗ್ತಾ ಇದೆಯಾ ಅಂತ ಕೇಳಲ್ಪಟ್ಟೆ, ತಗೋ ಚೈನು, ಉಂಗುರ, ಬಳೆ, ಮೂಗುತಿ. ಐಗುಪ್ತ ಜನರು ಬೆಳ್ಳಿ, ಬಂಗಾರ ಮೊದಲಾದಂಥ ಐಶ್ವರ್ಯಗಳನ್ನು ಇಸ್ರಾಯೇಲ್ ಜನರಿಗೆ ಕೊಟ್ಬಿಟ್ಟು ತಗೊಂಡೋಗಿ ಅಂತಿದ್ದಾರೆ. ಅವ್ರ ಕಣ್ಣು ಕುರುಡ ಮಾಡಿಬಿಟ್ರು ದೇವರು. ಸ್ತೋತ್ರ. ಇಷ್ಟು ದಿನ ಸಂಬಳನೇ ಕೊಡ್ತಿರ್ಲಿಲ್ಲ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೀವು ದೇವ್ರ ಮಾರ್ಗದಲ್ಲಿ ನಡೆಯೋದಕ್ಕೆ ರೆಡಿ ಆದರೆ ನಿಮ್ಮ ಬಾಸ್ ಬೋನಸ್ ಕೊಡಲ್ಲ ಅಂದ್ರೂ ನಿನಗೆ ಸಪ್ರೇಟಾಗಿ ಕರೆದ್ಬಿಟ್ಟು ಡಬಲ್ ಬೋನಸ್ ಕೊಡ್ತಾನೆ. ನೀನು ದೇವ್ರ ಮಾರ್ಗದಲ್ಲಿರು, ನಿಮ್ಮ ಆಶೀರ್ವಾದ ನಿಮ್ಮನ್ನು ಹಿಂಬಾಲಿಸುತ್ತೆ. ಜೀವನದಲ್ಲಿ ಏನು ಬೆಲೆ ತೆತ್ತಾದರೂ ದೇವರ ಮಾರ್ಗದಲ್ಲಿ ನಡೆ. ಸೋ ಇಂಪಾರ್ಟೆಂಟ್.